ಹೀಗಾಗಿ ಪಾಕಿಸ್ತಾನ ಇದೀಗ ಆರ್ಥಿಕ ಹೊಡೆತಕ್ಕೆ ಸಿಲುಕಿದೆ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ತನ್ನ ಏರ್ಲೈನ್ಸ್ ಮಾರಾಟಕ್ಕಿಟ್ಟಿದೆ. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವಂತಹ ಪಾಕಿಸ್ತಾನ ತನ್ನ ವಿಮಾನ ಕಂಪನಿಯನ್ನ ಮಾರಾಟಕ್ಕೆ ಇಟ್ಟಿದೆ. ತನ್ನ ಒಡೆತನದಲ್ಲಿರುವಂತಹ ಪಾಕಿಸ್ತಾನ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಹರಾಜಿಗೆ ಇಟ್ಟಿದೆ. ಇದೇ ಡಿಸೆಂಬರ್ 23ಕ್ಕೆ ಹರಾಜು ಪ್ರಕ್ರಿಯೆ ಕೂಡ ನಡೆಯಲಿದೆ. ತೀವ್ರ ಆರ್ಥಿಕ ಸಂಕಷ್ಟದಿಂದಾಗಿ ಪಾಕಿಸ್ತಾನ IMFನಿಂದ ಸಾಲಕ್ಕೆ ಕೈ ಚಾಚಿತು. ಕಳೆದ ವರ್ಷ 62,000 ಕೋಟಿ ರೂಪಾಯಿ ಸಾಲದ ಘೋಷಣೆಯನ್ನ ಮಾಡಿತ್ತು. ಆದರೆ ಅದಕ್ಕೆ IMF ಕೆಲವೊಂದು ಷರತ್ತನ್ನು ಕೂಡ ವಿಧಿಸಿತ್ತು. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಪಾಕಿಸ್ತಾನ. ಇದರಲ್ಲಿ PIA ಮಾರಾಟವು ಕೂಡ ಸೇರಿತು. ಇದೇ ಷರತ್ತಿನ ಅನ್ವಯ ಪಾಕಿಸ್ತಾನ ಏರ್ಲೈನ್ಸ್ಗೆ ಹರಾಜಿಗೆ ಮುಂದಾಗಿದೆ. ಈ ವಿಮಾನ ಕಂಪನಿಯಲ್ಲಿ ಒಟ್ಟಾರೆ 33 ವಿಮಾನಗಳಿದ್ದು ಆ ಪೈಕಿ 17 ವಿಮಾನಗಳು ಹಾರಾಟ ನಡೆಸಿದಂತಹ ಸ್ಥಿತಿಯಲ್ಲಿದೆ. ಅಲ್ಲದೆ ಈ ಕಂಪನಿಯಲ್ಲಿರುವಂತಹ 30ರಷ್ಟು ಪೈಲಟ್ಗಳು ನಕಲಿ ಲೈಸೆನ್ಸ್ ಹೊಂದಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ.